ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಎಲ್ಲಿ ಸತ್ಯ ಇರುತ್ತದೆಯೋ ಅಲ್ಲಿ ಹಠ ಇರುತ್ತದೆ, ಎಲ್ಲಿ ಪ್ರಾಮುಖ್ಯತೆ ಇರುತ್ತದೆಯೋ ಅಲ್ಲಿ ಒಳ್ಳೆಯ ನಡವಳಿಕೆ ಇರುತ್ತದೆ, ಎಲ್ಲಿ ಕೋಪ ಇರುತ್ತದೆಯೋ ಅಲ್ಲಿ ಹೆಚ್ಚು ಪ್ರೀತಿ ಇರುತ್ತದೆ. ಗೊತ್ತಾಯ್ತಾ? ಎಷ್ಟು ಕೋಪ ಇದ್ದರೆ ಅಲ್ಲಿ ಅಷ್ಟು ಪ್ರೀತಿ ಇರುತ್ತೆ ಅಂತ ತಿಳ್ಕೋಬೇಕು. ಅದನ್ನು ಬೇಜಾರು ಮಾಡ್ಕೋಬಾರ್ದು. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ವಯೋಮಾನಕ್ಕೆ ಅನುಸಾರವಾಗಿ 100 ವರ್ಷದೊಳಗೆ ಆಚರಿಸಬೇಕಾದ ಶಾಂತಿಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಯಾವ್ಯಾವುದು ಶಾಂತಿ ನಾವು ಮಾಡ್ಕೊತೀವಿ ಅಂದರೆ, 50 ವರ್ಷಕ್ಕೆ ವೈಷ್ಣವಿ ಶಾಂತಿ. 50 ವರ್ಷ ಆದ ತಕ್ಷಣ ವೈಷ್ಣವಿ ಶಾಂತಿ ಮಾಡಿಕೊಂಡ್ರೆ ಒಳ್ಳೆಯದು. 55 ವರ್ಷಕ್ಕೆ ವಾರಣಿ ಶಾಂತಿ. 60 ವರ್ಷಕ್ಕೆ ಉಗ್ರರತಿ ಶಾಂತಿ. 65 ವರ್ಷಕ್ಕೆ ಮಹಾಪಥ ಶಾಂತಿ. 70 ವರ್ಷಕ್ಕೆ ಭೀಮರತಿ ಶಾಂತಿ. 75 ವರ್ಷಕ್ಕೆ ಐಂದ್ರಿ ಶಾಂತಿ. 78ರಿಂದ 81 ವರ್ಷಕ್ಕೆ ವಿಜಯರತಿ ಶಾಂತಿ. 82ರಿಂದ 85 ವರ್ಷದೊಳಗೆ ಸಹಸ್ರಚಂದ್ರದ ದರ್ಶನ ಶಾಂತಿ. 85 ವರ್ಷದ ಮೇಲೆ ರೌದ್ರಿ ಶಾಂತಿ. 90 ವರ್ಷಕ್ಕೆ ಸೌರಿ ಶಾಂತಿ. 95 ವರ್ಷಕ್ಕೆ ಪರಿಶಿಷ್ಟ ಶಾಂತಿ. 100 ವರ್ಷಕ್ಕೆ ಶತಾಭಿಷೇಕ ಶಾಂತಿ ಅಂತ ಒಟ್ಟು 12 ಶಾಂತಿಗಳನ್ನ ನಾವು ನಮ್ಮ ಒಂದು ಇದರಲ್ಲಿ ಆಚರಣೆ ಮಾಡ್ತಾರೆ. ಶತಾಬ್ದಿ ಅಥವಾ ಉಗ್ರರಥ ಶಾಂತಿ ಅಂದರೆ, ಮನುಷ್ಯನು ತನ್ನ ಜೀವನದ ಕಷ್ಟ ಸುಖಗಳನ್ನು ಅನುಭವಿಸುತ್ತಾ ಸಕಾಲದಲ್ಲಿ ವಿವಾಹವಾಗಿ ಪತ್ನಿಯನ್ನೊಡಗೂಡಿ ಮಕ್ಕಳು ಹಾಗೂ ಹೋಗುಗಳನ್ನು ಪೂರೈಸುತ್ತಾ ತನ್ನ ಜೀವನದ 60ನೇ ಸಂವತ್ಸರಗಳನ್ನು ಪ್ರವೇಶಿಸಿದಾಗ ಜನ್ಮ ನಕ್ಷತ್ರದಲ್ಲಿ ಈ ಶಾಂತಿಯನ್ನು ಮಾಡಬೇಕು. ಇದನ್ನು ಏಕೆ ಮಾಡಬೇಕು ಅಂದರೆ, ಇದನ್ನು ಮುಂದಿನ ಜೀವನದಲ್ಲಿ ಬರುವಂತಹ ಅಪಮೃತ್ಯು, ದುಸ್ವಪ್ನ ದರ್ಶನ, ಗೃಹಪೀಡೆ, ವಿವಿಧ ರೋಗಬಾಧೆ, ಛಾಯಾ ವಿಕೃತಿ, ಭೂತ ಪ್ರೇತ, ಗೊತ್ತಾಯ್ತಾ, ಪ್ರೇತಾದಿ ಪೀಡಾ ರೂಪವಾದಂತಹ ನಾನಾ ವಿಧ ಅರಿಷ್ಟ ನಿವಾರಣೆಗೆ ಮಾಡುವಂತಹ ಶಾಂತಿಯನ್ನು ಉಗ್ರರಥ ಶಾಂತಿ ಎನ್ನುತ್ತೇವೆ. ವಿಧಿಯಲ್ಲಿ ಗಣಪತಿ, ನವಗ್ರಹ ದೇವತೆಗಳನ್ನು, ಪೀಡಾ ಪರಿಹಾರಕರಾದ ಮೃತ್ಯುಂಜಯವನ್ನು, ಅಶ್ವತ್ಥಾಮಾದಿ ಸಪ್ತರ ಚಿರಂಜೀವಿಗಳನ್ನು, ಮೃತ್ಯುವನ್ನೇ ಜಯಿಸಿದ ಮಾರ್ಕಂಡೇಯನ ಆಯುರ್ದೇವತೆ ನಕ್ಷತ್ರ ದೇವತೆಗಳನ್ನು ಆರಾಧಿಸಬೇಕು. ಜಪ, ಹೋಮ, ತರ್ಪಣ, ಮಾರ್ಜನ, ಬ್ರಾಹ್ಮಣ ಭೋಜನವನ್ನು ಆಚರಿಸಿ ಗುರು ಹಿರಿಯರ ಆಶೀರ್ವಾದವನ್ನು ಪಡೆಯಬೇಕು. ಈ ವಿಧಿಯಲ್ಲಿ ಉಗ್ರನೆಂಬ ಹೆಸರಿನ ಮೃತ್ಯುಂಜಯ ಪ್ರಧಾನ ದೇವತೆಯ ಆದ್ದರಿಂದ ಉಗ್ರರಥ ಶಾಂತಿ ಎಂಬ ಹೆಸರು ಬಂತು. ಈ ವಿಧಿಯ ಅಂತ್ಯದಲ್ಲಿ ಕಲಶತೀರ್ಥ ಸ್ನಾನ ಮತ್ತು ಮಂಗಳ ದ್ರವ್ಯ ದರ್ಶನ ಅಲ್ಲದೆ ಪುನಃ ಮಂಗಳಸೂತ್ರ ಕಟ್ಟುವುದು ಮುಖ್ಯವಾಗಿರುತ್ತದೆ. 70ನೇ ವರ್ಷಕ್ಕೆ ಪ್ರವೇಶದ ಭೀಮರತಿ ಶಾಂತಿ ಮಾಡಬೇಕು. ಈ ಶಾಂತಿಯನ್ನು ಜನ್ಮಶಕಾಲ ಮೊದಲುಗೊಂಡು 70ನೇ ವರ್ಷವನ್ನು ಪ್ರವೇಶಿಸಿದಾಗ ಜನ್ಮಮಾಸ, ಜನ್ಮ ನಕ್ಷತ್ರದಲ್ಲಿ ಸಕಲ ಪೀಡಾ ಪರಿಹಾರವಾಗಿ ಮಾಡಬೇಕು. ಈ ವಿಧಿಯನ್ನು ವರ್ತಮಾನದಲ್ಲಿ ದೇಹದಲ್ಲಿ ಅಡಕವಾಗಿರುವ ವಾತ, ಪಿತ್ತ, ಕಪಾದಿ ನಾನಾ ವಿಧದ ರೋಗ ಪೀಡಾ ಪರಿಹಾರಕ್ಕಾಗಿ ಅಲ್ಲದೆ ಮುಂದೆ ಬರುವಂತಹ ನಾನಾ ವಿಧ ಘೋರ ವಿಪತ್ತಾದಿ ಸರ್ವರಿಷ್ಟ ನಿವಾರಣೆಗೆ, ಆಯುಷ್ಯ, ಆರೋಗ್ಯ, ಆನಂದ ಪ್ರಾಪ್ತಿಗಾಗಿ ಈ ಶಾಂತಿಯನ್ನು ವಿಧಿವತ್ತಾಗಿ ಆಚರಿಸಿಕೊಳ್ಳಬೇಕು. ಈ ಶಾಂತಿ ಕ್ರಮದಲ್ಲಿ ಭೀಮ ಎಂಬ ಮಹಾಮೃತ್ಯುಂಜಯ ಪ್ರಧಾನ ದೇವತೆಯಾದ್ದರಿಂದ ಇದನ್ನು ಭೀಮರತಿ ಶಾಂತಿ ಎನ್ನಲಾಗಿದೆ. ಈ ವಿಧಿಯಲ್ಲಿ ಭೀಮ, ಮೃತ್ಯುಂಜಯ, ಬ್ರಹ್ಮ, ವಿಷ್ಣು, ಲೋಕಪಾಲ ದೇವತೆಗಳನ್ನು, ಸಪ್ತಮಿ ಚಿರಂಜೀವಿಗಳನ್ನು, ಗ್ರಹದೇವತೆಯನ್ನು, ಆಯುಷ್ಯ ನಕ್ಷತ್ರ ಆಯುರ್ದೇವತೆಯನ್ನು ವಿಶೇಷವಾಗಿ ಆರಾಧಿಸಿ ಜಪ, ಹೋಮ, ತರ್ಪಣ, ಮಾರ್ಜನ, ಬ್ರಾಹ್ಮಣ ಭೋಜನ ದಾನಾದಿಗಳನ್ನು ಮಾಡಿ ಗುರು ಹಿರಿಯರ ಆಶೀರ್ವಾದವನ್ನು ನಾವು ಪಡಬೇಕು. ಸಹಸ್ರಚಂದ್ರ ದರ್ಶನ ಅಥವಾ ಶತಾಭಿಷೇಕ ಜನ್ಮಕಾಲ ಮೊದಲುಗೊಂಡು ಅಧಿಕ ಮಾಸಾದಿಗಳನ್ನು ಗಣನೆಗೆ ತೆಗೆದುಕೊಂಡು 80 ವರ್ಷ 8 ತಿಂಗಳು ಆದಾಗ ಮಾಡುವ ನಿಧಿಗೆ ಸಹಸ್ರಚಂದ್ರ ದರ್ಶನ ಎನ್ನುವುದು. ಈ ನಿಧಿಯಲ್ಲಿ ಆದಿತ್ಯಾದಿ ನವಗ್ರಹ ದೇವತೆಗಳನ್ನು, ಆಯುರ್ಧ್ಯ ಅಗ್ನಿಯನ್ನು, ಬ್ರಹ್ಮ, ಪ್ರಜಾಪತಿ, ಪರಮೇಷ್ಠಿ, ಚತುರ್ಮುಖ, ಹಿರಣ್ಯ ಗರ್ಭ, ಅಗ್ನಿ, ಸೋಮಯಜ್ಞ ಆಗಿ ದೇವತೆಗಳನ್ನು ಆರಾಧಿಸಿ ಜಪ, ಹೋಮ, ತರ್ಪಣ, ಮಾರ್ಜನ, ಬ್ರಾಹ್ಮಣ ಭೋಜನ ಧನಾದಿಗಳನ್ನು ಆರಿಸಿ ಗುರು ಹಿರಿಯ ಆಶೀರ್ವಾದಗಳನ್ನು ಪಡೆಯಬೇಕು. ಈ ಶಾಂತಿಯನ್ನು ವರ್ತಮಾನದಲ್ಲಿ ದೇಹಸ್ಥಿತಿ ಸಕಲ ಬಾಧೆ ನಿವಾರಣೆಗೊಳಿಸುವ ಪೂರ್ವದಲ್ಲಿ ಭವಿಷ್ಯದಲ್ಲಿ ಬರುವ ರೋಗ ಪೀಡಾ, ಗ್ರಹಪೀಡೆ, ದುಷ್ಟಿಮಾಂದ್ಯ, ಛಾಯಾವಿಕೃತಿ, ಭೂತ ಪ್ರೇತ ಪಿಚಾಚಾದಿಗಳ ಸಕಲ ಪೀಡಾ ನಿವಾರಣೆಗೋಸ್ಕರ, ಅಕಾಲ ಬಾಧ ಪರಿಹಾರಕ್ಕಾಗಿ, ಆಯುಷ್ಯ, ಆನಂದ, ಆರೋಗ್ಯ, ಸನ್ಮಂಗಲ, ಜ್ಞಾನ, ವೈರಾಗ್ಯ ಪ್ರಾಪ್ತಿಗಾಗಿ ಇದನ್ನು ನಾವು ಆಚರಣೆ ಮಾಡಿದ್ರೆ ಒಳ್ಳೆಯದು. ಗೊತ್ತಾಯ್ತಾ? ಹೀಗೆ ನಾವು ಯಾವಾಗಲೂ ಈ ಒಂದು ಇದನ್ನು ಮಾಡಿದಾಗ ಒಳ್ಳೆಯದು. ಇದನ್ನು ನಮ್ಮ ಹಿಂದೂ ಧರ್ಮದ ಪ್ರಕಾರ ಇದನ್ನು ನಾವು ತಿಳ್ಕೋಬೇಕು, ಕಲ್ತ್ಕೋಬೇಕು, ತಿಳ್ಕೋಬೇಕು.
ನಮ್ಮ ಹಿಂದೂ ಧರ್ಮದಲ್ಲಿ ಯಾವುದನ್ನು ನಾವು ಬಿಡೋಕ್ಕೆ ಹೋಗಬಾರ್ದು. ನಮ್ಮ ಹಿಂದೂ ಧರ್ಮ, ಸನಾತನ ಧರ್ಮ ಸುಮ್ಮನೆ ಮಾಡಿಲ್ಲ. ನಾವು ಹಿಂದೂರು ಹೇಳಿರೋದೆಲ್ಲ ನಾವೆಲ್ಲ ಎಲ್ಲ ಒಳ್ಳೆಯದಕ್ಕೆ ಹೇಳಿರೋದು, ಕೆಟ್ಟದ್ದು ಯಾವುದೂ ಹೇಳಿಲ್ಲ. ಅದನ್ನು ನಾವು ತಿಳ್ಕೊಂಡು ಕಲ್ತ್ಕೊಂಡು ಮಾಡಿಕೊಂಡು ಹೋಗೋಣ. ಇವತ್ತು ನಾವು ದಿನಪಂಚಾಂಗ ತಿಳ್ಕೊಳ್ಳೋಣ. ದಿನಾಂಕ 15/3/2026 ಭಾನುವಾರ, ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಕೃಷ್ಣಪಕ್ಷ, ತಿಥಿ ಏಕಾದಶಿ, ಬೆಳಗ್ಗೆ 7:01, ನಕ್ಷತ್ರ ಶ್ರವಣ, ರಾತ್ರಿ 4:09, ಮಳೆ ಪೂರ್ವಭಾದ್ರ 4ನೇ ಪಾದ, ರಾಹುಕಾಲ 5:04ರಿಂದ 6:34, ಕುಳಿಕ ಕಾಲ 3:33ರಿಂದ 5:04, ಯಮಗಂಡ ಕಾಲ 12:32ರಿಂದ 2:03. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳದು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳದು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.